ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ಒಂದು ಲೈಕು, ಒಂದು ಸಬ್ಸ್ಕ್ರೈಬು, ಒಂದು ಕಾಮೆಂಟ್ ಮಾಡ್ಕೊಳ್ಳಿ. ನೀವು ಮಾಡೋ ಸಬ್ಸ್ಕ್ರೈಬು ಲೈಕಿಂದ ನಮಗೂ ಸ್ವಲ್ಪ ಇದನ್ನೋದು ಬರುತ್ತೆ, ಇನ್ನೂ ಮಾಡೋಣ ಅಂತ. ಇನ್ನಿಂದ ಟ್ರೈ ಮಾಡ್ತೀನಿ ಒಂದೊಂದು ಡೈಲಿ ಒಂದು ವಿಡಿಯೋ ಮಾಡೋಕ್ಕೆ. ಈಗ ಬನ್ನಿ ವಿಡಿಯೋಗೆ ಹೋಗೋಣ. ಈಗ ನಿನ್ನೆ ಆದಂಥ ಮ್ಯಾಚ್ ಎಸ್ ಎ 20 ಯಾವುದು ಪೇರ್ ರಾಯಲ್ಸ್ ವರ್ಸಸ್ ಸನ್ರೈಸರ್ಸ್ ಈಸ್ಟರ್ನ್ ಕ್ಯಾಪ್ಟನ್. ಅದರಲ್ಲಿ ನಮ್ಮ ಡಿ ಕೆ ಅವರು ಸೋತಿದ್ದಾರೆ. ಅವ್ರಿಗೆ ಎರಡನೇ ಚಾನ್ಸ್ ಬಂದ್ರೇನು ಅಲ್ಲಿ ಕ್ವಾಲಿಫೈ ಸೋತಿ ಮತ್ತೆ ಇಲ್ಲಿ ಸೋತಿದ್ದಾರೆ. ಇವ್ರು ಮಾಕ್ರಮ್ಮರು ಫೈನಲ್ಗೆ ಹೋಗಿದ್ದಾರೆ. ಇಲ್ಲಿ ನೋಡ್ಬೋದು ನೀವು ಯಾರು ಫ್ಯಾಟ್ ಕಮಿನ್ಸು, ಜಾಸ್ ಹಜಲ್ವುಡ್ಡು, ಮಿಚಿಲ್ ಮಾರ್ಷು, ಕೆಮ್ರನ್ ಗ್ರೀನು, ಇವ್ರು 4 ಜನ ರೂಲ್ಡ್ ಔಟ್. ಆದರೆ ಒಂದು ವಿಷಯ ಏನಂದರೆ ನಮಗೆಲ್ರಿಗೂ ಆಶ್ಚರ್ಯ ಆಗೋದು, ಮಾರ್ಕಸ್ ಸ್ಟೋನಿಸ್ ಸೆಲೆಕ್ಟ್ ಆಗಿರ್ತಾರೆ. ಆದರೆ ಅವ್ರಿಗೇನು ಇಂಜುರಿ ಅನ್ನೋದು ಏನಿಲ್ಲ. ಅವ್ರು ರೀಸೆಂಟಾಗಿ ನಾನು ಒನ್ ಡೇ ಕ್ರಿಕೆಟಿಂದ ಆಡಲ್ಲ ಅಂತ ರಿಟೈರ್ಡ್ ತಗೊಂಬಿಡ್ತಾರೆ. ಅದು ನೋಡ್ಬೋದು ಇಲ್ಲಿ 13 ಜನವರಿಯಲ್ಲಿ ಅವರು ಸೆಲೆಕ್ಟ್ ಆಗ್ತಾರೆ ಚಾಂಪಿಯನ್ಸ್ ಟ್ರೋಫಿಗೆ. ಆದರೆ 6 ಫೆಬ್ರವರಿಗೆ ಅವ್ರಿಗೆ ರಿಟೈರ್ಮೆಂಟ್ ಕೊಟ್ಬಿಡ್ತಾರೆ, ನಾನು ಒನ್ ಡೇ ಕ್ರಿಕೆಟ್ ಆಡಲ್ಲ ಅಂತ. ಇಲ್ಲಿ ನೋಡ್ಬೋದು ಮೋಸ್ಟ್ ರನ್ಸ್ ಇನ್ ಮೆನ್ಸ್ T20ದಲ್ಲಿ ಯಾರು ಕ್ರಿಸ್ ಗೇಲ್ ಇದ್ದಾರೆ 14,562 ರನ್ನಲ್ಲಿ. ಅಲೆಕ್ಸ್ ಏಲ್ಸ್ ಇದ್ದಾರೆ 13,558. ಕಿರಣ್ ಪೊಲಾರ್ಡ್ ಇದ್ದಾರೆ 13,000 ಚಿಲ್ಲರಲ್ಲಿ. ಶೈಬ್ ಮಾಲಿಕ್ 13,000 ಚಿಲ್ಲರು. ಡೇವಿಡ್ ವಾರ್ನರು 14,000 ಚಿಲ್ಲರು ಎಷ್ಟಿದೆ. ನಿನ್ನೆ ನಮ್ಮ ಜಡೇಜಾ ಇದು ಮಾಡಿದ್ದಾರೆ, ಎಷ್ಟು 600 ವಿಕೆಟ್ ತೆಗೆದುಬಿಟ್ಟು ಮೇ ಬಿ 5ನೇ ಸ್ಥಾನಕ್ಕೆ ಬಂದಿದ್ದಾರೆ. ನಮ್ಮ ಇಂಟರ್ನ್ಯಾಷನಲ್ ಕ್ರಿಕೆಟಲ್ಲಿ 600 ವಿಕೆಟ್ ಎಲ್ಲ ಫಾರ್ಮ್ಯಾಟು, ಟೆಸ್ಟು ಈ ಕಡೆ T20 ಈ ಕಡೆ ಒನ್ ಡೇ ಎಲ್ಲ ಫಾರ್ಮ್ಯಾಟಲ್ಲಿ 600 ವಿಕೆಟ್ ತೆಗೆದಿದ್ದಾರೆ ನಮ್ಮ ಜಡೇಜಾ. 5ನೇ ಸ್ಥಾನ ಬಂದು ಇಲ್ಲಿ ನೋಡ್ಬೋದು. ಬಾಬರ್ ಅಜಮ್ ಅವರು ಫೋನ್ ಕಳ್ಕೊಂಡಿದ್ದಾರಂತೆ. ಬಾಬರ್ ಅಜಮ್ ಐ ಹ್ಯಾವ್ ಲಾಸ್ಟ್ ಮೈ ಫೋನ್ ಆ್ಯಂಡ್ ಕಾಂಟ್ಯಾಕ್ಟ್ಸ್ ವಿಲ್ ಗೆಟ್ ಬ್ಯಾಕ್ ದ ಎವ್ರಿ ಒನ್ ಸೂನ್ ಆ್ಯಸ್ ಐ ಫೈಂಡ್. ನೋಡಿ ಪಾಪ ಯಾರೋ ಫೋನ್ ಎತ್ಕೊಂಡಿದ್ದಾರೆ ಬಾಬರ್ದು. ಇಲ್ಲಿ ನೋಡ್ಬೋದು ಇವ್ರದ್ದು ಹರ್ಷಿತ್ ರಾಣಾದು ಏನು ಡೆಬ್ಯೂ ಅಂದರೆ, ಈ ಕಡೆ ಟೆಸ್ಟಲ್ಲಿ ಫಸ್ಟ್ ಮ್ಯಾಚ್ ಆಡಿದ್ರು 3 ವಿಕೆಟ್ ತೆಗೆದ್ರು. ಈ ಕಡೆ T20ದಲ್ಲಿ ಆಡಿದ್ರು ಫಸ್ಟ್ ಮ್ಯಾಚ್ 3 ವಿಕೆಟ್ ತೆಗೆದ್ರು. ಈ ಕಡೆ ಒನ್ ಡೇದಲ್ಲಿ ಆಡಿದ್ರು 3 ವಿಕೆಟ್ ತೆಗೆದ್ರು. T20ದಲ್ಲಿ ಇವರು ಬದಲಾಗಲ್ಲ ಬಂದಿದ್ದು ಅನ್ಕೊತೀನಿ, ಶಿವಮ್ ದುಬೆ ಬದಲಾಗಿ ಬಂದಿದ್ದು 3 ವಿಕೆಟ್ ತೆಗೆದುಬಿಟ್ರು. ಪರವಾಗಿಲ್ಲ, ಒಳ್ಳೆ ಬೌಲಿಂಗ್ ಮಾಡ್ತಾರೆ. ಇಲ್ಲಿ ನೋಡ್ಬೋದು ಬೆಸ್ಟ್ ಬ್ಯಾಟಿಂಗ್ ಅವರೇಜಿಂದ ಟೆಸ್ಟ್ 1000 ರನ್ಸ್ ಮಾಡ್ತಾರೆ ನೋಡಿ ಅವ್ರದ್ದು. ಈ ಕಡೆ ಬಂದುಬಿಟ್ಟು ಕುಮಾರ್ ಸಂಗಕ್ಕರ ಅಂತೆ 57 ಇದೆ, ಸ್ಮಿತ್ದು 56 ಇದೆ, ಇವ್ರು ಕೇಲ್ಸ್ ಇವ್ರದ್ದು 55 ಇದೆ, ಮತ್ತು ಸಚಿನ್ ಅವ್ರದ್ದು 53 ಇದೆ, ಬ್ರೈನ್ ಲಾರಾ ಅವ್ರದ್ದು 52 ಇದೆ, ಈ ಕಡೆ ರಾಹುಲ್ ದ್ರಾವಿಡ್ದು 52. ಇಲ್ಲಿ ನೋಡ್ಬೋದು ಸೌತ್ ಆಫ್ರಿಕಾದು ಒಂದು ಬ್ಯಾಡ್ ನ್ಯೂಸ್ ಅಂತ ಹೇಳ್ಬೋದು. ಕಾಡ್ಜೆ ಅವರು ರೂಲ್ಡ್ ಔಟ್ ಆಗಿದ್ದಾರೆ ಚಾಂಪಿಯನ್ಸ್ ಟ್ರೋಫಿಗೆ. ಕಾಡ್ಜೆ ಅವರು ಆಲ್ರೌಂಡ್ರು, ಅವ್ರಿಗೆ ಸೌತ್ ಆಫ್ರಿಕಾ ಒಂದು ಪ್ರಾಬ್ಲಮ್ ಅಂತ ಹೇಳ್ಬೋದು. ಇಲ್ಲಿ ನೋಡ್ಬೋದು ರೋಹಿತ್ ಶರ್ಮಾದು ರೀಸೆಂಟಾಗಿ ಅವ್ರ ಫಾರ್ಮ್ ನೋಡ್ಬೋದು. ಇಲ್ಲಿ ಯಾವುದೋ ಒಂದೇನೋ ಅನ್ಕೊತೀನಿ 52 ಏನೋ 63 ಬಾಲ್ಗೆ ಇನ್ನೆಲ್ಲ ನೋಡ್ಬೋದು. ಮತ್ತು 20+ ಇಲ್ಲಿ ಅದು 11 ಬಾಲ್ಗೆ 23, ಇನ್ಯಾವುದು 20+ ಆಗಿಲ್ಲ. ಏನು ಮಾಡೋಕ್ಕಾಗಲ್ಲ, ಫಾರ್ಮಲ್ಲಿಂದ ಇದು ಮಾಡಿದ್ದಾರೆ, ಮತ್ತೆ ಕಮ್ಬ್ಯಾಕ್ ಮಾಡಲಿ ಹಿಟ್ಮ್ಯಾನ್ ಅಂತ ಇದು ಮಾಡೋಣ. ಕಮ್ಬ್ಯಾಕ್ ಕೊಡ್ತಾರೆ ಅನ್ಕೊತಿದ್ದೀನಿ. ನೆಕ್ಸ್ಟ್ ಒನ್ ಡೇದಲ್ಲಿ ಪಕ್ಕ ಹೊಡಿತಾರೆ ರೋಹಿತ್ ಶರ್ಮಾ ಅನ್ಕೊತಾ ಇದ್ದೀನಿ. ಇನ್ನೂ ಒಂದು 50 ಒಳ್ಳೆ ಹೊಡಿತಾರೆ ರೋಹಿತ್ ಶರ್ಮಾ ಅನ್ಕೊತಿದ್ವಿ. ಇಲ್ಲಿ ನೋಡ್ಬೋದು ಚೇಸಿಂಗಲ್ಲಿ ಯಾರು ಜಾಸ್ತಿ ಸೆಂಚುರಿ ಹೊಡೆದಿರೋದು ಅಂದರೆ ಯಾರಿರ್ತಾರೆ, ನಮ್ಮ ಕಿಂಗ್ ಕೊಹ್ಲಿ ಬಿಟ್ಟರೆ ಅವರೇ 23 ಸೆಂಚುರಿ ಹೊಡೆದಿರೋದು. ರೋಹಿತ್ ಶರ್ಮಾ 12 ಸೆಂಚುರಿ, KL ರಾಹುಲ್ 2 ಸೆಂಚುರಿ, ರಿಷಬ್ ಪಂತ್ 1 ಮತ್ತು ಮನೀಶ್ ಪಾಂಡ್ಯ 1 ಸೆಂಚುರಿ, ಶ್ರೇಯಸ್ ಅಯ್ಯರ್ 1 ಸೆಂಚುರಿ, ಅಜಿಂಕ್ಯ ಒಂದು ನೋಡಿ 23 ಸೆಂಚುರಿ ಹೊಡೆದಿರೋ. ಅದಕ್ಕೆಲ್ಲ ಕಿಂಗ್ ಕೊಹ್ಲಿ ಚೇಸಿಂಗ್ ಮಾಸ್ಟರ್ ಅನ್ನೋದು. ಅದು 23 ಸೆಂಚುರಿ ಅಂದರೆ ಏನು ತಮಾಷೆನ, ಎಲ್ಲ ಅದರಲ್ಲೇ ಹೊಡೆದಿದ್ದಾರೆ ಅನ್ಕೊತೀನಿ. ಒಂದು 30% ಅದೇ ಇರುತ್ತೆ ಅವ್ರದ್ದು ಹೊಡೆದಿರೋದು ಸೆಂಚುರೀಸ್ ಎಲ್ಲ. ಅದಕ್ಕೆ ಅಲ್ಲ ಚೇಸಿಂಗ್ ಮಾಸ್ಟರ್ ಅಂತ ಅವ್ರಿಗೆ ಹೆಸರು ಬಂದಿರೋದು. ಇದಾಗಿರುತ್ತೆ ಈ ವಿಡಿಯೋದಲ್ಲಿ. ನಾಳೆ ಸಿಗೋಣ. ನಾಳೆ ಒಂದು 5 ಅಪ್ಡೇಟ್ಸಲ್ಲಿ ಬರ್ತೀನಿ. ಒಂದು ಲೈಕು, ಒಂದು ಸಬ್ಸ್ಕ್ರೈಬು, ಒಂದು ಕಾಮೆಂಟ್ ಮಾಡಿ. ಏನಾದರೂ ಮಾಡಿ ಕಾಮೆಂಟು, ನಿಮ್ಮ ಇಷ್ಟ. ವಿಡಿಯೋ ಚೆನ್ನಾಗಿದೆಯೋ ಇಲ್ವೋ ನೀವು ಹೆಂಗಾದರೂ ಕಾಮೆಂಟ್ ಮಾಡಿ, ನಾನು ಇದು ಮಾಡ್ಕೊತೀನಿ, ಪರವಾಗಿಲ್ಲ. ನೀವು ಹೇಳೋದು ಏನಕ್ಕೆ ನಾವು ವಿಡಿಯೋ ಚೆನ್ನಾಗಿ ಮಾಡಲಿ ಅಂತ ಸ್ವಲ್ಪ ಬೈತೀರಿ, ಅದು ನಾವು ಸ್ವಲ್ಪ ಥ್ಯಾಂಕ್ಸಾಗಿ ನಾವು ತಗೊತೀವಿ. ಸಿಗೋಣ ಮುಂದಿನ ವಿಡಿಯೋಲಿ. ಥ್ಯಾಂಕ್ ಯು, ಬಾಯ್.